ಕ್ಷೀರವಾರಿದಿಯ ಮಧ್ಯದಲ್ಲಿ ಶೋಭಿಸುತ್ತಿರುವಂತಹ ಈ ವೈಕುಂಠದಲ್ಲಿ ಲಕ್ಷ್ಮಿಯಿಂದ ಸೇವೆಯನ್ನು ಮಾಡಿಸಿಕೊಂಡು ಶೇಷನ ಮೇಲೆ ಮಲಗಿರುವಂತಹ ವೇಳೆಯಲ್ಲಿ ದೇವಲೋಕದ ಒಡೆಯನಾದಂತಹ ದೇವೇಂದ್ರನ ಆಗಮನಾಯಿತು. ಬಂದು ಹೇಳಿದ, ಕೈಲಾಸದಲ್ಲಿ ಶಂಕರನಿಗೊಬ್ಬ ಮಗ ಹುಟ್ಟಿಕೊಂಡಿದ್ದಾನೆ, ಅವನಿಂದ ಲೋಕಕ್ಕೆಲ್ಲ ತೊಂದರೆಯಾಗುತ್ತಿದೆ, ಅವನಿಗೆ ಶಿವ ವರವನ್ನು ಕೊಟ್ಟಿದ್ದಾನಂತೆ, ಅಗಲ ಹಸ್ತ. ಹಾಗಾಗಿ ಇಷ್ಟು ಕೇಳಿದ ಮೇಲೆ ಇಲ್ಲಿ ನಿಲ್ಲುವುದಲ್ಲ, ನೇರವಾಗಿ ಕೈಲಾಸ ನಮಸ್ಕಾರವನ್ನು ಮಾಡ್ತೀಯ ಬಂದಾಗ ಮಾಡಿದಂತಹ ಕಾರ್ಯ ಏನು ಎಂಬುದಾಗಿ ಪರಿಕಲ್ಪನೆ ಉಂಟಲ್ಲ ನಿಮಗೆ? ಜಗತ್ತಿನಲ್ಲಿ ದೊಡ್ಡವರಾದವರು ಹೇಗಿರ್ಬೇಕು, ಸಣ್ಣವರಿಗೆ ಏನಾದ್ರೂ ಕೊಡಬೇಕಿದ್ರೆ ವಿಚಾರ ಮಾಡಿ ಕೊಡಬೇಕು. ಹಾಗೆಲ್ಲ ಇದೆ ಅಂತ ಕೊಡುವುದಲ್ಲ. ನೀನು ಮಾಡಿದ್ದೇನೆ, ನಿನಗೊಬ್ಬ ಭಸ್ಮಾಸುರ ಎನ್ನುವಂತಹ ಮಗ ಹುಟ್ಕೊಂಡಿದ್ದಾನ. ಹುಟ್ಟಿದ ಮಗನಿಗೆ ಭಸ್ಮಾಸುರ ಅಂತ ಹೆಸರಿಟ್ಟಿದ್ದೇನೆ, ನಾಮಕರಣ ಕರೀಲಿಲ್ಲ ಅಂತ. ಆಮೇಲೆ ಹೆಸರಿಡು, ಮೊದಲೇ ಹೆಸರಿರಲಿ.